ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು, ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ವೀಕ್ಷಕರೆಲ್ಲ ಕಾಯ್ತಾ ಇದ್ದಾರೆ. ಮುರಳಿಯವರೇ ನಾವು ಬರಬೇಕು, ಮುರಳಿಯವರೇ ನಾವು ಅಡುಗೆ ಕಲಿಬೇಕು, ಮುರುಗಿಯವರೇ ಅದು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಇವೆಲ್ಲ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ನೀವು ಸಹ ಭಾಗವಹಿಸಿ, ಜೊತೆಗೆ ನೀವು ಸಹ ಅಡುಗೆನ ಕಲ್ತ್ಕೊಂಡು ನಿಮ್ಮ ಮನೆಯಲ್ಲಿ ರುಚಿಕರವಾದಂಥ ಅಡುಗೆ ಮಾಡಿ ಸೇವಿಸಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ನಮ್ಮ ಮೊದಲನೇ ಸುತ್ತಲ್ಲಿ ನಾವು ಕರ್ಸ್ತಾ ಇದೀವಿ ಕೃಷ್ಣನ್ ಅವ್ರನ್ನ. ಕರ್ಸೋದೇನು, ಕೃಷ್ಣನ್ ಅವ್ರು ರೆಡಿಯಾಗಿ ನಿಂತ್ಬಿಟ್ಟಿರ್ತಾರೆ. ಕೃಷ್ಣನ್ ಏನ್ರಿ ಹೊಸ ಲುಕ್ಕು, ಅದ್ಭುತವಾಗಿ ಬಂದ್ಬಿಟ್ಟಿದ್ದೀರಾ. ನಮ್ಮ ಕಿರೀಟ ಇದಂಗ ಅದು. ಹೌದು, ಕಿರೀಟ ಎಲ್ಲ ಹಾಕೊಂಡ್ ಧರ್ಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಹೌದು. ಶ್ವೇತ ಕಿರೀಟವನ್ನು ಧರ್ಸ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಹೌದು. ಓಕೆ, ಶ್ವೇತಧಾರಿಗಳೇ ಹೇಳಿ, ಇವತ್ತು ಏನ್ ಮಾಡ್ತಾ ಇದ್ದೀರಾ? ಮಿಕ್ಸ್ ವೆಜ್ ಕುರ್ಮಾ ಮಾಡೋಣ. ಮಿಕ್ಸ್ ವೆಜ್ ಕುರ್ಮಾ. ಹೌದು. ಈ ವಾರ ಪೂರ್ತಿ ಒಳ್ಳೆ ಕುರ್ಮಾಗಳೇ ತೋರಿಸೋಣ ಎಲ್ಲರಿಗೂ ಅಲ್ಲ. ಓಕೆ, ಈ ಕುರ್ಮಾ ಮಾಡಕ್ಕೆ ಏನೇನು ತಗೊಂಡ್ಬಂದಿದ್ದೀರಾ? ಮಿಕ್ಸ್ಡ್ ವೆಜ್ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಬಟಾಣಿ, ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುಪ್ಪ, ತೆಂಗಿನಕಾಯಿ ತುರಿ, ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಧನಿಯಾ, ಉಪ್ಪು ಹಾಗೂ ಎಣ್ಣೆ. ಓಕೆ, ಮತ್ತೆ ಇನ್ಯಾಕ್ ತಡ, ಇಮಿಡಿಯೇಟ್ ಆಗಿ ಶುರು ಮಾಡೋಣ. ಖಂಡಿತ. ಏನ್ ಬೇಕು ಇವಾಗ ನಿಮ್ಗೆ? ಫಸ್ಟು ಮಸಾಲಾ ಫ್ರೈ ಮಾಡ್ಕೊಳಕ್ ಒಂದು ಫ್ರೈ ಪ್ಯಾನ್ ಕೊಡಿ. ಫ್ರೈ ಪ್ಯಾನ್ ಕೊಡ್ಲಾ? ಕೊಡ್ತೀನಿ ಸರ್. ಫಸ್ಟು ಧನಿಯಾ ರೋಸ್ಟ್ ಮಾಡ್ಕೊಳ್ಳೋಣ. ಏನೇನು ಬೇಕಾಗಿಲ್ವಾ? ಏನು ಬೇಡ, ಡ್ರೈ ರೋಸ್ಟ್. ಸ್ವಲ್ಪ ಧನಿಯಾ ರೋಸ್ಟ್ ಆಗಲಿ. ಓಕೆ. ಧನಿಯಾ ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣ ನಾವು ನೆಕ್ಸ್ಟ್ ಗಸಗಸೆ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಜೊತೆಗೆ ಒಂದೊಂದೇನಾ ಅಥವಾ ಒಟ್ಟಿಗೆ ಮಾಡ್ಕೋಬಹುದು? ನೋಡಿ, ಇವಾಗ ಲೈಟ್ ಆಗಿ ಅರ್ಧ ರೋಸ್ಟ್ ಆಗಿದೆ. ಇವಾಗ ಏನ್ ಮಾಡೋಣ ಅಂದ್ರೆ ಗಸಗಸೆ ಹಾಕೊಂಡ್ಬಿಡೋಣ. ನಿಮ್ಮ ತುಂಬಾ ಅಡುಗೆ ಗಸಗಸೆ ಯೂಸ್ ಮಾಡಿರೋದೇ ನೋಡಿಲ್ಲ, ಇವತ್ತು ಗಸಗಸೆ ಯೂಸ್ ಮಾಡ್ತಾ ಇದ್ದೀರಾ ನೀವು? ಕುರ್ಮಾನಲ್ಲಿ ಗಸಗಸೆ ಯೂಸ್ ಮಾಡ್ತೀವಿ. ವೆಜ್ ಕುರ್ಮಾಗ್ ಬೇಕೇ ಬೇಕಲ್ಲ? ಹೌದು. ಸ್ವಲ್ಪ ಥಿಕ್ ಗ್ರೇವಿ ಬರುತ್ತೆ. ಎಷ್ಟೋ ಜನ ಕೇಳಿದ್ರು, ಏನ್ ಸರ್ ಬರೀ ಚಪಾತಿ ಜೊತೆಗೆ ತೋರಿಸ್ತಾ ಇದೀರಾ, ನಾವು ದೋಸೆ ಮಾಡ್ತೀವಿ, ರವೆ ಇಡ್ಲಿ ಮಾಡ್ತೀವಿ, ಅದ್ರ ಜೊತೆಗೆ ನೋಡಿ ಯಾವ್ದಾದ್ರು ಒಂದು ಒಳ್ಳೆ ಗ್ರೇವಿ ತೋರಿಸ್ಕೊಡಿ, ತರಕಾರಿ ಇರೋಂಥದ್ದು ಅಂದ್ರು. ಚಟ್ನಿ ಅಂತೆ, ಚಟ್ನಿ ಬೇಜಾರಾಗ್ಬಿಟ್ಟಿದೆ ಅಂತಂದ್ರು. ನಾವು ನಮ್ಮ ಸರ್ವಿಸ್ ಬರೀ ಚಟ್ನಿನೇ ತಿನ್ನಿದೀವಿ, ಬರೀ ತಿರ್ಗಾ ಚಟ್ನಿನೇ ತೋರಿಸ್ತೀರಾ ಅಂದ್ರ? ಇಲ್ಲ, ಆತರ ಅಲ್ಲ, ಚಟ್ನಿ ಜೊತೆಗೆ ತಿನ್ನಿ ಅಂತೆ. ಸೊ ಅವರು, ಸರ್ ಚಟ್ನಿ ತಿಂದು ಬೋರ್ ಆಗ್ಬಿಟ್ಟಿದೆ, ಅದಕ್ಕೆ ಒಂದು ಕುರ್ಮಾ ಮಾಡೋಣ ಅಂತ. ಓಕೆ 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 ಓಕೆ. ಸೊ ಇವಾಗ ಇದು ರೋಸ್ಟ್ ಆಗಿದೆ ಆಲ್ಮೋಸ್ಟ್. ಓಕೆ. ಸೊ ನಾವೇನ್ ಮಾಡೋಣ ಅಂದ್ರೆ ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಹಾಕಿ ಸರ್. ಬ್ಯಾಡಗಿ ಮೆಣಸಿನ್ಕಾಯ? ಹೌದು. ಒಳ್ಳೆ ಕಲರು ಕೊಡುತ್ತೆ, ಸ್ವಲ್ಪ ರುಚಿನೂ ಕೊಡುತ್ತೆ. ಹೌದು. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಅಂದ್ರೆ ಇವಾಗೇನು ನಾನು ತೋರಿಸ್ತಾ ಇರೋದು ಏನಕ್ಕೆ ಅಂದ್ರೆ ನೋಡ್ಕೊಳ್ಳಿ ಅಂತ ಅನ್ನೋ ಕಾರಣಕ್ಕೆ. ಹಂಗೆ ಫ್ರೈ ಮಾಡ್ಬೋದು ಕಮ್ಮಿ ಇರೋದ್ರಿಂದ. ಬಟ್ ಜಾಸ್ತಿ ಮೆಣಸಿನ್ಕಾಯಿ ಇರೋವಾಗ ಎರಡು ಕೈಯಲ್ಲಿ ಇಟ್ಕೊಂಡು ಹಿಂಗೆ ಫ್ರೈ ಮಾಡಿದ್ರೆ ಮೆಣಸಿನ್ಕಾಯಿ ಟರ್ನ್ ಆಗುತ್ತೆ. ಇವಾಗ ಇದ್ಮೂರು ಹಾಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕೋತೀನಿ. ತೆಂಗಿನಕಾಯಿ ತುರಿ. ಒಳ್ಳೆ ವೆಜ್ ಕುರ್ಮಾ ರೆಡಿ ಆಗುತ್ತೆ. ಕುರ್ಮಾನ ಗೀ ರೈಸ್ ಜೊತೆ ತಿನ್ಬೋದು, ಪೂರಿ ಜೊತೆಗೂ ಸ್ವಲ್ಪ ತಗೋಬೋದು. ಸ್ವಲ್ಪ ಅದೇ ರವೆ ಇಡ್ಲಿಗೂ ಸ್ವಲ್ಪ ಚೆನ್ನಾಗಿ ಇರುತ್ತೆ. ನೋಡೋಣ ಕುರ್ಮಾ ಯಾವ ಥರ ಬರುತ್ತೆ, ಎಷ್ಟು ತಿಕ್ಕಾಗಿ ಬರುತ್ತೆ, ಆ ತಿಕ್ಕಿಗಿಂತ ಎಷ್ಟು ರುಚಿಯಾಗಿ ಬರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋಣ ಯಾವುದಕ್ಕೆ ತಿನ್ಬೋದು ಅಂತ. ಸೊ ಈಗ ಪೇಸ್ಟ್ ಆಗಿದೆ. ಬನ್ನಿ ನೋಡಿ. ಒಳ್ಳೆ ಪೇಸ್ಟ್, ರೆಡ್ ಕಲರ್ ಪೇಸ್ಟ್ ಆಗಿದೆ. ಇದನ್ನ ತಗೋಬೇಕಾ ತಿರ್ಗಾ ಬೇಕಾ? ಇಲ್ಲ, ಬಾಂಡ್ಲಿ ತಗೊಂಡ್ಬಿಡೋಣ. ಬಾಂಡ್ಲಿ ತಗೋಣ. ಸ್ವಲ್ಪ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ನ. ಸೊ ಈರುಳ್ಳಿ ಹಾಕೊಂಡ್ಬಿಡೋಣ. ಮತ್ತೆ ಕೃಷ್ಣ, ಹೊಸದೇನಾದ್ರೂ? ಹೊಸದೇನು ಇಲ್ಲ, ಅದೇ ನಡೀತಾ ಇದೆ. ಹೊಸದಾಗಿ ಏನಾದರೂ ಕಂಡುಹಿಡಿಬೇಕು ಅಂತ ನೋಡ್ತಾನೆ ಇರ್ತಾನೆ. ನಾನು ನಿಮ್ ಕಳೆದ ವಾರ ಹೇಳಿದ್ದೆ, ನಿಮ್ಮ ಫ್ರೆಂಡ್ನೆಲ್ಲ ಮೀಟ್ ಮಾಡಿ ಚೆನ್ನಾಗಿ ಮಾಡೋನಿದ್ರೆ ಕರ್ಕೊಂಬನ್ನಿ, ಅವ್ರ ಕೈ ಚಳಕ ಒಂದ್ಸರಿ ತೋರ್ಸೋಣ ಅಂತ. ಹೌದು. ದಯವಿಟ್ಟು ನಾಳೆ ಒಂದ್ಸರಿ ಮೀಟ್ ಮಾಡಿ. ಖಂಡಿತ ಮೀಟ್ ಮಾಡ್ತೀವಿ. ನಿಮ್ಗೆ ಗೊತ್ತಿರ್ತಾರೆ, ಯಾಕಂದ್ರೆ ನಮಗೆ ಗೊತ್ತಿರುತ್ತೆ ನನಗಿಂತ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ ಅಂತ. ಅವ್ರ ಕೈ ರುಚಿ ಇದು ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರಲ್ಲ. ಅವ್ನು ಮಾಡ್ತಾನಪ್ಪ, ಮಾಡಿದ್ರೆ ಇಡ್ಲಿ ಅವ್ನು ಮಾಡ್ದಂಗೆ ಬೇರೆಯವ್ರು ಮಾಡಕ್ಕೆ ಆಗಲ್ಲ ಗುರು ಅಂತಾರೆ. ಹೌದು. ಆ ಇಡ್ಲಿ ಮಾಡೋನೇ ಕರ್ಕೊಂಬರೋದು ಒಂದ್ಸರಿ. ಏನಂತೀರಾ? ಹೌದು, ಖಂಡಿತ. ಇವಾಗ ಫ್ರೈ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದ ತಕ್ಷಣ ಓಕೆ, ನೆಕ್ಸ್ಟ್ ಹಾಕೊಳ್ಳೋದು ನಾವು ತರಕಾರಿ ಹಾಕೊಂಬೋಣ. ಸೊ ನೆಕ್ಸ್ಟ್ ಟೊಮೆಟೊ ಹಾಕ್ತಿರಲ್ಲ, ಸ್ವಲ್ಪ ತರಕಾರಿನೂ ಹಾಕೊಂಡಿದ್ದೀವಿ. ಕ್ಯಾರೆಟು ಮತ್ತೆ ಉರುಳಿಕಾಯಿ.
ಫಸ್ಟ್ ಅದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀವಿ. ಸ್ವಲ್ಪ hard ಆಗಿರುತ್ತೆ, ಆಮೇಲೆ ಟೊಮೆಟೊ ಸ್ವಲ್ಪ ಸ್ಮೂತ್ ಆಗಿರುತ್ತೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ಈಗ. ಹಾಕಿ ಎಲ್ಲ ಕಲರ್ ತರಕಾರಿ ಹಾಕಿದಾಗ ಆ ಗ್ರೇವಿ ಸ್ವಲ್ಪ ಕಲರ್ಫುಲ್ ಆಗಿ ಕಾಣುತ್ತೆ. ಹೌದು. ಆಮೇಲೆ ಇನ್ನೊಂದು ನಾವು ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ತರಕಾರಿನ ಏನು ಮಾಡ್ತಾರೆ, ಮಸಾಲ ರೆಡಿ ಮಾಡ್ಕೊಂಬಿಟ್ಟು ಅದಕ್ಕೆ ಹಾಕಿ ಕುದಿಸ್ತಾನೆ ಇರ್ತಾರೆ. ಎಷ್ಟೊತ್ತಾದರೂ ಬೇಯ್ತಾ ಇಲ್ಲಪ್ಪ ಅಂದ್ರೆ ಎಣ್ಣೆನಲ್ಲಿ ಹಾಕಿ ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಂಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ ತರಕಾರಿ. ಹೌದೌದು. ಆಮೇಲೆ ಕಲರು ತುಂಬ ಚೆನ್ನಾಗಿರುತ್ತೆ ಅದ್ರದ್ದು. ಹೌದೌದು. ಈಗ ಇದು ಫ್ರೈ ಆಗ್ತಾ ಇದೆಯಲ್ಲ, ಸ್ವಲ್ಪ ಮಸಾಲ ರೆಡಿ ಹಾಕೊಂಡ್ಬಿಡೋಣ ಇದಕ್ಕೆ. ಬಟಾಣಿ ಆಮೇಲೆ ಹಾಕೋಣವಾ? ಬಟಾಣಿ ಲಾಸ್ಟಲ್ಲಿ ಹಾಕೊಳ್ಳೋಣ, ಬೇಗ ಬೆಂದೋಗುತ್ತೆ. ವೆಜ್ ಗ್ರೇವಿ ಥರನೇ ಬಂದಿದೆ ರೀ. ನಾನು ಅದೇ ನೋಡ್ತಾ ಇದ್ದೀನಿ, ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಂದರೆ ಒಂದೊಂದು ದಿನ ನೀವು ಮಾಡಿದಾಗಲೂ ಒಂದೊಂದು ಕಲರ್ ಬರುತ್ತೆ. ಹೌದು. ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ, ಒಂದ್ಸರಿ ಗ್ರೀನ್, ಡಾರ್ಕ್ ಗ್ರೀನ್ ಬರುತ್ತೆ. ಇವತ್ತು ನೋಡಿ ಒಳ್ಳೆ ಇದು ವೆಜ್ಜು ಗ್ರೇವಿಗೆ ಒಳ್ಳೆ ಕಲರ್ ಇದು. ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಬಟಾಣಿ ಹಾಕಿದ್ಮೇಲೆ ಹಾಕೋಬೋದೇನೋ? ಇಲ್ಲ, ಒಂಚೂರು ಗ್ರೇವಿ ಜೊತೆ ಕುಕ್ ಆಗಲಿ ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಈಗ. ಓಕೆ. ಕುದಿಯಕ್ಕೆ ಶುರುವಾಗಿದೆ. ಹಾಂ, ಈಗ ಎಲ್ಲ ಕಡೆಗೂ ಫ್ಲೇವರ್ ಬರ್ತಾ ಇದೆ. ಫ್ಲೇವರ್ ಸುತ್ತರಿತಾ ಇದೆ. ಸೊ ಫ್ಲೇವರ್ ಸುತ್ತರಿತಾ ಇರಬೇಕಾದ್ರೆ ಅದನ್ನ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ತುಪ್ಪದ ಜೊತೆ ಕುಕ್ ಆದ್ರೆ ಇನ್ನೂ ಒಳ್ಳೆ ಜಾಸ್ತಿ ಬರಲಿ ಅಂತ. ತುಪ್ಪ ಹಾಕಿದ್ಮೇಲೆ ಅದು ಸ್ವಲ್ಪ ಎಣ್ಣೆ ಆ ಜಿಡ್ಡೆಲ್ಲ ಬಂದಾಗಲೇನೆ ಸ್ವಲ್ಪ ಹೌದು ಆ ಮಜಾ ಬರೋದು ಅನ್ಕೊಂಡಿದ್ದೀನಿ ಕೃಷ್ಣ. ಇವಾಗ ಏನ್ ಮಾಡೋಣ, ಬಟಾಣಿ ಹಾಕೊಂಬಿಡೋಣ. ಬಟಾಣಿ ಸ್ವಲ್ಪ ಇದ್ರೆ ಚೆನ್ನಾಗಿ ಕಾಣುತ್ತಲ್ಲ. ಹೌದು. ಆ ಬಟಾಣಿನೂ ಅಷ್ಟೇನೆ, ಅದೊಂದು ಸ್ವೀಟ್ ಟೇಸ್ಟ್ ಕೊಡತ್ತೆ. ನೋಡಿ ಸಖತ್ತಾಗಾಯ್ತು ಗ್ರೇವಿ ರೀ, ತುಂಬಾ ಚೆನ್ನಾಗಾಗಿದೆ. ನಾವು ಮೊದಲೇ ಬೇಯಿಸ್ಕೊಂಡಿದೀವಿ ಬಟಾಣಿನಲ್ವಾ? ಹೌದು. ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಏನಲ್ಲಿ ಅವಶ್ಯಕತೆ ನೀರಲ್ಲಿ ಬೇಯಬೇಕು. ಓಕೆ. ಯಾಕೆಂದ್ರೆ ಬಟಾಣಿ ಬಂದ್ಬಿಟ್ಟು ನಾವು ಯೂಸ್ ಮಾಡಿರೋದು ಡ್ರೈ ಬಟಾಣಿ. ಸೊ ಡ್ರೈ ಬಟಾಣಿ ನೆನೆಸ್ಬಿಟ್ಟು ಅದನ್ನ ಬೇಯಿಸ್ಬಿಟ್ರೆ ಒಳ್ಳೇದು. ಇಲ್ಲ ಫ್ರೆಶ್ ಸಿಗಾಗಿದ್ರೆ ಆ ಸೀಸನ್ ಸಿಕ್ಕಾಗಿದ್ರೆ ರುಚಿ ಇನ್ನೂ ಒಂದು ಡಬಲ್ ತ್ರಿಬಲ್ ಅಷ್ಟು. ಹೌದು. ಕೆಲವೊಬ್ರು ಫ್ರೋಸನ್ ಯೂಸ್ ಮಾಡ್ತಾರೆ. ಫ್ರೋಸನ್ ಎಲ್ಲಾ ಕಡೆನೂ ಸಿಗಲ್ಲ. ಸೊ ಆದ್ರಿಂದ ಒಣಗಿರೋ ಬಟಾಣಿ ಉಪಯೋಗಿಸಿದ್ರು ಸರಿ. ಇಲ್ಲ, ನಾವೆಲ್ಲ ಫ್ರೋಸನ್ ಹಾಕಿದೀವಿ ಅನ್ಕೊಂಡಿದ್ದೀವಿ. ಹಾ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ. ವೆಜ್ ಕುರ್ಮಾ, ವೆಜ್ ಕರಿ, ಸೊ ಮುರಳಿ ಅವರೇ, ವೆಜಿಟೇಬಲ್ ಕುರ್ಮಾ ರೆಡಿ ಇದೆ. ವೆಜಿಟೇಬಲ್ ಕುರ್ಮಾ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ನೋಡ್ತಾ ಇರೋ ಈ ಶೇಪಲ್ಲಿ ಹಾಕಿರೋದಕ್ಕೂ ಒಂದು ಚೆನ್ನಾಗಿ ಕಾಣ್ತದೆ. ನೀವು ಮಾಡಬೇಕಾದ್ರೆ ನೋಡಿಕೊಂಡೆ ಇದು ಏನೇನು ಚೆನ್ನಾಗಿದೆ ಅಂತೇಳಿ. ಇಷ್ಟೊಂದು ಚೆನ್ನಾಗಿರೋ ಈ ಥರ ಕುರ್ಮಾಗಳು ನಿಮಗೋಸ್ಕರನೇ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ತುಂಬ ಜನ ನಮಗೆ ವೆಜ್ ಗ್ರೇವಿಗಳನ್ನ ತೋರಿಸಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಗ್ರೇವಿಗಳನ್ನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇನ್ನೊಂದು ಸರಿ ಕೃಷ್ಣ ಅವ್ರು ಮಾಡಿದ್ನ ನೀವು ಸಹ ನೋಡ್ಕೋಬಹುದು. ಮಿಕ್ಸ್ಡ್ ವೆಜ್ ಕುರ್ಮಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಧನಿಯಾ, ಗಸಗಸೆ, ಒಣಮೆಣಸಿನಕಾಯಿ ಹಾಕಿ ಹುರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಅದಕ್ಕೆ ತೆಂಗಿನಕಾಯಿ ತುರಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಬಾಡಿಸಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾರೆಟ್, ಬೀನ್ಸ್, ಟೊಮೆಟೊ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ತಿರುವಿಕೊಂಡ ಮಸಾಲ, ಸ್ವಲ್ಪ ನೀರು, ಕೊತ್ತಂಬರಿ ಸೊಪ್ಪು, ತುಪ್ಪ, ಬೇಯಿಸಿದ ಬಟಾಣಿ ಹಾಕಿ ಚೆನ್ನಾಗಿ ಬಾಡಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ಸಿದ್ಧವಾದ ರುಚಿಕರವಾದ ಮಿಕ್ಸ್ಡ್ ವೆಜ್ ಕುರ್ಮಾ ಚಪಾತಿ ಅಥವಾ ರೊಟ್ಟಿಯ ಜೊತೆ ತಿನ್ನಲು ಕೊಡಿ. ವೆಜಿಟೇಬಲ್ ಕುರ್ಮಾ ತುಂಬಾ ಚೆನ್ನಾಗಿರುತ್ತೆ. ತಿನ್ನಿ, ಸಖತ್ತಾಗಿದೆ ರೀ. ತುಂಬಾ ಚೆನ್ನಾಗಿದೆ. ಇದನ್ನ ಟೇಸ್ಟ್ ತಿನ್ಬಿಟ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ವೈವಿಧ್ಯಮಯ ಗ್ರೇವಿಗಳನ್ನ ನೀವೇ ಮಾಡ್ಕೊಂಡು ತಿನ್ಬೋದು. ಒಳ್ಳೆ ಚೆನ್ನಾಗಿರುತ್ತೆ. ರೊಟ್ಟಿ ಗಿಟ್ಟಿ ಏನಾರು ಈ ಥರ ಸಿಕ್ಬಿಟ್ರೆ ಒಂದು 4 ರೊಟ್ಟಿ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೇನೆ ಸಿಕ್ಬಿಟ್ರೆ ಒಂದು 5 ರೊಟ್ಟಿ ತಳ್ಬೋದು. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕೃಷ್ಣ. ಬೇಗ ಫಟಾಫಟ್ ಅಂತ ಏನು ರೆಡಿ ಮಾಡ್ತಾ ಇದ್ದೀರಾ? ಫಟಾಫಟ್ ಅಂತ ಇವಾಗ ಪನ್ನೀರ್ ಶಾಸ್ಲಿಕ್ ರೆಡಿ ಮಾಡ್ಕೊಂಬಿಡೋಣ. ಪನ್ನೀರ್ ಶಾಸ್ಲಿಕ? ಹಾಂ. ಏನಪ್ಪ ಅದು?
ಮಿಕ್ಸ್ ಕಬಾಬ್ ಮಾಡೋಣ ಅಂತ, ಒಂದು ಪನ್ನೀರು ಮತ್ತೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಸೇರಿ ಮಿಕ್ಸ್ ಮಾಡಿ ಒಂದು ಕಬಾಬ್ ಮಾಡೋಣ ಅಂತ. ಮಿಕ್ಸ್ಡ್ ಪನ್ನೀರ್ ವೆಜಿಟೇಬಲ್ ಕಬಾಬ್. ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಬಣ್ಣದ ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ನಿಂಬೆಹಣ್ಣು, ಉಪ್ಪು ಹಾಗೂ ಎಣ್ಣೆ. ಇನ್ಯಾಕ್ ತಡ, ಶುರು ಮಾಡಿ. ಯಾಕಂದ್ರೆ ಫಟಾಫಟ್ ಅಂತ 10 ಮಿನಿಟ್ಸ್ ಅಲ್ಲಿ ಮಕ್ಕಳು ಸ್ಕೂಲಿಂದ ಬರೋದ್ರೊಳಗೆ, ಸಾಯಂಕಾಲ ಹೊಟ್ಟೆ ಎಸೆಯೋದ್ರೊಳಗೆ, ಯಾರು ಫ್ರೆಂಡ್ಸ್ ಟಿವಿ ನೋಡೋದ್ರೊಳಗೆ ರೆಡಿ ಮಾಡಬೇಕು. ಖಂಡಿತ ರೆಡಿ ಮಾಡೋಣ. ಓಕೆ, ಏನ್ ಕೊಡಿ ಇವಾಗ ನೀವು? ನನಗೊಂದು ಮಿಕ್ಸಿಂಗ್ ಬೌಲ್ ಕೊಡಿ ಫಸ್ಟ್. ಮಿಕ್ಸಿಂಗ್ ಬೌಲ್ ಕೊಡ್ಲಾ? ತಗೊಳ್ಳಿ ಮಿಕ್ಸಿಂಗ್ ಬೌಲ್. ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಎಲ್ಲ ಮಸಾಲೆಗಳು ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪನೇ ಹಾಕಿ, ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದ್ರೆ ರುಚಿ ಕೆಡುತ್ತೆ. ಓಕೆ, ಧನಿಯಾ ಪೌಡ್ರಾ? ಹೌದು, ಧನಿಯಾ ಪೌಡ್ರು, ಗರಂ ಮಸಾಲ ಪೌಡ್ರು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್, ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಕಾರ್ನ್ ಫ್ಲೋರ್, ಹಾಕಿ ಹಾಕಿ, ನಿಂಬೆಹಣ್ಣು. ಓಹೋ, ಇದು ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟು. ಮಾಡ್ಕೊಳ್ಳಿ. ಬಟ್ ನೀವು ಯಾವುದೇ ರೆಡಿಮೇಡ್ ಪುಡಿನ ಹಾಕೋದಿಲ್ಲಲ್ಲ, ಪುಡಿ ಎಲ್ಲ ಮಾಡಿ ನೀವೇ ಮಿಕ್ಸ್ ಮಾಡಿಕೊಂಡು ಆ ಪುಡಿನ ತಯಾರು ಮಾಡ್ಕೊಳ್ತೀರಾ? ಹೌದು, ರೆಡಿಮೇಡ್ ಸಿಕ್ಕಿದ್ರೆ ಏನು, ಯಾರು ಬೇಕಾದ್ರೂ ಮಾಡ್ತಾರೆ. ಅದ್ರಲ್ಲಿ ಏನ್ ರುಚಿ ಬರ್ ನಿಮ್ದು ಅಂತ ಏನು ತೋರಿಸ್ಕೊಳ್ಳಿಕ್ ಬರಲ್ಲ. ಹೌದು. ಅಲ್ವಾ? ಕ್ಯಾಪ್ಸಿಕಮ್, ಓಕೆ, ಕಲರ್ ಕ್ಯಾಪ್ಸಿಕಮ್, ಮತ್ತೆ ಈರುಳ್ಳಿ, ಮತ್ತೆ ಪನ್ನೀರ್ನ ಈ ಥರ ಕ್ಯೂಬ್ಸ್ ಥರ, ಸ್ಲೈಸಸ್ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಕ್ಯೂಬ್ಸ್ ಥರ. ಓಹೋ, ಆಯಿಲ್ ಹೀಟ್ ಮಾಡಕ್ಕೆ ಇಟ್ಕೊಂಡ್ಬಿಡ್ತೀರಾ? ವಯಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಾರೆ ನಾವು ಉಪಯೋಗಿಸ್ತಾ ಇರುವಂತಹ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಸೊ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದನ್ನೆಲ್ಲ. ಆ ಮಸಾಲೆನ ಅದ್ರ ಜೊತೆಗೆಲ್ಲ ಮಿಕ್ಸ್ ಮಾಡ್ಕೊಂಬೋಣ ಅಂತೀರಾ? ಹೌದು. ಸ್ವಲ್ಪ ಏನು ನೆನೆಸಿಡ್ಬೇಕಾಗತ್ತಾ? ಏನ್ ಬೇಕಾಗಿಲ್ಲ? ಏನ್ ಬೇಕಾಗಿಲ್ಲ. ನಿಮ್ಗೆ ನಾನ್ ವೆಜ್ ಆದ್ರೆ ಸ್ವಲ್ಪ ನೆನ್ಸಿಡ್ಬೇಕಾಗತ್ತೆ ಜಾಸ್ತಿ ಹೊತ್ತು. ವೆಜಿಟೇರಿಯನ್ ಫುಡ್ಗೆ ಅಷ್ಟಾಗಿ ಬೇಕಾಗಿಲ್ಲ. ಇದ್ರಲ್ಲಿ ಬೇಕಂದ್ರೆ ನಾವು ಗೋಬಿ ಹಾಕೋಬಹುದು. ಆಮೇಲಿಂದ ನಾವು ಕಾರ್ನ್ ಫ್ಲೋರ್ ಯೂಸ್ ಮಾಡಲ್ಲ ಅಷ್ಟಾಗಿ ಅಂತಂದ್ರೆ ಸ್ವಲ್ಪ ಮೈದಾ ಹಾಕೊಂಡು, ಮೈದಾ ಹೆಂಗಿದ್ರು ಮನೇಲಿ ಇದ್ದೇ ಇರುತ್ತೆ. ಸ್ವಲ್ಪ ಮೈದಾ ಜೊತೆಗೆ ಮೊಸರನ್ನ ಹಂಗ್ ಕರ್ಡ್ ಮಾಡ್ಕೋಬೇಕಂದ್ರೆ ಒಂದು ಬಟ್ಟೆನಲ್ಲಿ ನೇತು ಹಾಕ್ಬಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ದು ಅದನ್ನ ಹಾಕೋಬಹುದು ನಿಂಬೆ ಹಣ್ಣು ಬದಲಾಗಿ. ಹೆಂಗೆ ಹೇಳಿದ್ದು? ಮೊಸರನ್ನ ಒಂದ್ ಬಟ್ಟೆನಲ್ಲಿ ಹಾಕ್ಬಿಟ್ಟು ಹಿಂಗ್ ಮೇಲ್ಗಡೆ ಕಟ್ಬಿಟ್ಟು ಬಿಟ್ರೆ ನೀರೆಲ್ಲ ಸೋರತ್ತೆ. ಮೊಸರು ಗಟ್ಟಿ ಆಗ್ಬಿಟ್ಟು ಮೇಲ್ಗಡೆ ಉಳ್ಕೊಳತ್ತೆ. ಅದು ಹೆಂಗಾಗಿರತ್ತೆ ಅಂದ್ರೆ ಒಳ್ಳೆ ಹಲ್ವಾ ಆದಂಗ ಆಗಿರತ್ತೆ. ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಇದ್ರ ಜೊತೆಗೆ. ತುಂಬಾ ಚೆನ್ನಾಗಿರುತ್ತೆ. ಓಕೆ, ಒಳ್ಳೆ ಟಿಪ್ಸ್ ಹೇಳ್ತೀರಾ. ಅವಾಗ ಬಿಡ್ತೀರಾ ನೀವು? ಬೇಜಾನ್ ಇಟ್ಕೊಂಡಿದ್ದೀರಾ ನಿಮ್ ಜೋಬಲ್ಲಿ? ಎಣ್ಣೆ ಕಾದೋಗಿದೆ, ಎಲ್ಲ ನೀಟಾಗಿ ಕೋಟ್ ಆಗಿದೆ, ಎಣ್ಣೆನೂ ಕಾದಿದೆ. ಫ್ರೈ ಮಾಡ್ಬಿಡೋಣ. ಮನೆಗೆ ಬಂದವರು ಕಾಯ್ತಾ ಇದಾರೆ. ಹೌದು, 5 ನಿಮಿಷ ಬರ್ತೀವಿ ಅಂತ ಹೇಳಿ ಬಂದಿದೀವಿ. ಅವ್ರಿಗೆ ಫಟಾಫಟ್ ತಗೊಂಡ ಕೊಟ್ರೆ ಅವರು ಖುಷಿ ಆಗ್ತಾರೆ. ಕರೀರಿ ಮತ್ತೆ ನೋಡೋಣ. ಇದೆಲ್ಲ ಕುಕ್ ಆಗಿರೋದ್ರಿಂದ ಜಾಸ್ತಿ ಫ್ರೈ ಆಗೋದು ಬೇಕಾಗಿಲ್ಲ. ಒಂದು 2 ಮಿನಿಟ್ಸ್ ಫ್ರೈ ಆದ್ರೆ ಸಾಕು. ಚೆನ್ನಾಗಿರುತ್ತೆ. ಕಾರ್ನ್ಫ್ಲವರ್ ಯಾಕೆ ಹಾಕೋದಂದ್ರೆ ಈ ಮಸಾಲ ಕೋಟ್ ಆಗ್ಲಿ ಅನ್ನೋಂಥ ಒಂದು ಅದ್ರ ಮೇಲೆ ಚೆನ್ನಾಗಿ ಕೋಟ್ ಆಗ್ಲಿ. ಹೌದು. ಅದ್ರ ಜೊತೆಗೆ ಕ್ಯಾಪ್ಸಿಕಮ್, ಆನಿಯನ್ ಇದ್ರೆ ಒಂಥರ ಒಳ್ಳೆ ಟೇಸ್ಟ್ ಕೊಡೋದು. ನಾವು ಯೆಲ್ಲೋ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಎಲ್ಲ ಹಾಕಿದೀವಿ. ಹೌದು, ಚೆನ್ನಾಗಿದೆ. ತೆಗೆದ್ಬಿಡೋಣ ಈಗ. ಆಗಿದೆ. ಸೊ ಮುರಳಿ ಅವರೇ, ಸರ್ವ್ ಮಾಡ್ಬಿಡೋಣ ಪ್ಲೇಟ್ಗೆ. ಎಸ್, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದು ಹೊರಗಡೆ ಕೂತಿದ್ದಾರೆ. ಏನು ಮುರಳಿ ಫಟಾಫಟ್ ಅಂತ ಏನು ಮಾಡಲೇ ಇಲ್ಲ ನೀವು ಅಂತ ಕೇಳ್ತಾ ಇದ್ದಾರೆ. ಏನು ಸ್ವಲ್ಪ ಕುತ್ಕೊಳ್ಳಿ, 1 ನಿಮಿಷ ಬರ್ತೀನಿ ಅಂತ ಒಳಗೆ ಬಂದಿದ್ದೀನಿ ನಾನು. ಅವ್ರಿಗೆಲ್ಲ ಕೊಟ್ಟರೆ ಈಗ ಭಾಳ ಖುಷಿ ಆಗ್ಬಿಡ್ತಾರೆ. ಮಿಕ್ಸ್ ವೆಜಿಟೇಬಲ್ ಅಂಡ್ ಪನ್ನೀರ್ ಕಬಾಬ್ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ.
ಕಲ್ಲರ್ ಹಾಕ್ತೆ ನ್ಯಾಚುರಲ್ ಕಲ್ಲರ್ ಇದ್ದ ಮನೇಲೇ ಸಿಗುವಂಥ ಪದಾರ್ಥಗಳಿಂದ ಉರಿದು ಕರೆದು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಷ್ಟು ಬೇಗ ಮಾಡಿಬಿಟ್ರಲ್ಲ ಮುರಳಿಯವರೇ, ನಾವು ನೋಡ್ಕೊಳ್ಳಿಲ್ಲಪ್ಪ. ಆದರೂ ಒಂದ್ಸರಿ ತೋರಿಸ್ರಿ, ಒಂದ್ಸರಿ ನೋಡ್ಕೊಂಡ್ಬಿಟ್ರೆ ನಮ್ಗೆ ಚೆನ್ನಾಗಿ ಜ್ಞಾಪಕದಲ್ಲಿರುತ್ತೆ. ನೋಡ್ಕೊಳ್ಳಿ. ಮಿಕ್ಸ್ಡ್ ಪನ್ನೀರ್ ವೆಜಿಟೇಬಲ್ ಕಬಾಬ್ ಮಾಡುವ ವಿಧಾನ: ಒಂದು ಬೌಲ್ಗೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ನಿಂಬೆ ರಸ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಬಣ್ಣದ ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಪನ್ನೀರ್ ಹಾಕಿ ಮತ್ತೆ ಚೆನ್ನಾಗಿ ಕಲಸಿ. ಇದನ್ನು ಕಾದ ಎಣ್ಣೆಯಲ್ಲಿ ಕರಿದರೆ ರುಚಿಕರವಾದ ಮಿಕ್ಸ್ಡ್ ಪನ್ನೀರ್ ವೆಜಿಟೇಬಲ್ ಕಬಾಬ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಮಾಡಿ. ತುಂಬಾ ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡಿದ್ರೆ ಮಾತ್ರ ಬಿಡಕ್ ಚಾನ್ಸೇ ಇಲ್ಲ ರೀ. ಕೃಷ್ಣ, ಥ್ಯಾಂಕ್ ಯು ಕೃಷ್ಣ. ವೆಲ್ಕಮ್. ಮುರಳಿಯವರೇ, ಯಾರನ್ನು ಕರೆಸಿದ್ದೀರಪ್ಪ? ಯಾರು ಬಂದಿದ್ದಾರೆ? ಅವ್ರ ಮನೆ ರುಚಿನ ತೋರಿಸ್ಲಿಕ್ಕೆ. ಖಂಡಿತವಾಗ್ಲೂ ಅವ್ರ ಮನೆ ರುಚಿ ತೋರಿಸ್ಬೇಕು ಅಂತ ಅಂದಾಗ ನಮ್ಮ ಜೊತೆ ಬಂದಿದ್ದಾರೆ ಇವತ್ತು. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಾಗಮಣಿ ಅಂತ. ನಾಗಮಣಿಯವರು ಎಲ್ಲಿಂದ ಬರ್ತಾ ಇದ್ದೀರಾ? ನಾನ್ ಭಾರತಿ ಹತ್ರ. ಏನ್ ಮಾಡ್ಕೊಂಡಿದ್ರೆ ನಾಗಮಣಿಯವರೇ? ಅಡಿಗೆ ಕಾಂಟ್ರಾಕ್ಟರ್ ನಾವು. ಅಯ್ಯಯ್ಯೋ, ನೀವು ಯಾಕೆ ಬಂದ್ರಿ ನಮ್ಮ ಜೊತೆಗೆ? ಅಯ್ಯೋ ಬೇಡಪ್ಪ, ಅಡಿಗೆ ಕಾಂಟ್ರಾಕ್ಟರ್ ಇಲ್ಲಿ ಬಂದ್ಬಿಟ್ರೆ ನಾವ್ ಏನ್ ಮಾಡ್ಸಕ್ ಸಾಧ್ಯ ಅವ್ರ ಹತ್ರ? ನಾಗಮಣಿಯವರೇ, ನೀವೇನ್ ಮಾಡ್ತೀರಾ ಇಲ್ಲಿ ಬಂದು? ರುಚಿ ಮಾಡ್ಬೇಕು ನೀವು ನಮ್ಗಂದ್ರೆ. ನೀವು ಅಡಿಗೆ ಕಾಂಟ್ರಾಕ್ಟ್ರೆ, ಎಲ್ಲಾ ಅಡಿಗೆನೂ ನಿಮ್ಗೆ ಗೊತ್ತು. ನಿಮ್ಗೆ ಇಷ್ಟವಾಗಿರೋ ಅಡಿಗೆ ಮಾಡಿ ತೋರಿಸ್ತೀರಾ ನಮ್ಗೆ? ಹೌದು. ಏನ್ ಇಷ್ಟ ನಿಮ್ಗೆ? ನನ್ಗೆ ಕುಲ್ಚಾ, ದಾಲು, ಪರೋಟ ಇಂಥವೆಲ್ಲ ಇಷ್ಟ. ಫ್ರೈಡ್ ರೈಸು ಅವೆಲ್ಲ ಇಷ್ಟ. ನಮ್ಗೇನ್ ಮಾಡಿ ತೋರಿಸ್ತೀರಾ? ನಿಮ್ಗೆ ಕುಲ್ಚಾ, ದಾಲು ಅಂತ ಅನ್ಕೊಂಡು, ದಾಲ್ ಕರಿ ಅಂತ ಅನ್ಕೊಂಡಿದ್ದೀನಿ. ದಾಲ್ ಕರಿ ಮತ್ತೆ ಕುಲ್ಚಾ ತೋರಿಸ್ತೀರಾ? ಕುಲ್ಚಾ ಮತ್ತು ದಾಲ್ ಕರಿ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಮೊಸರು, ಬಿಳಿ ಎಳ್ಳು, ಕ್ಯಾರೆಟ್ ತುರಿ, ಕೆಂಪು ತೊಗರಿ ಬೇಳೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸಕ್ಕರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ತುಪ್ಪ, ಉಪ್ಪು ಹಾಗೂ ಎಣ್ಣೆ. ಫಟಾಫಟ್ ರೆಡಿ ಮಾಡ್ಕೋಬಹುದಾ? ಹೌದು, ಮಾಡ್ಬೋದು. ನಿಮ್ಗೆ ಇಷ್ಟನಾ ದಾಲ್ ಈ ದಾಲ್ ಮಾಡ್ತಾರೆ? ಹೌದು, ನಂಗೆ ತುಂಬಾ ಇಷ್ಟ. ಏನ್ ಕೊಡ್ಲಿ? ಯಾವ ವೆಸಲ್ ಕೊಡ್ಲಿ? ಫಸ್ಟ್ ಇದನ್ನ ಹುರ್ಕೊಳ್ಳೋಣ. ಹುರ್ಕೊಳಕ್ಕೆ ದೊಡ್ಡದ್ ಬೇಕಾ ಸಣ್ಣದ್ ಬೇಕಾ? ಸಣ್ಣದ್ ಸಾಕು. ಸಣ್ಣದ್ ಸಾಕು ಅನ್ಸುತ್ತಲ್ಲ. ಏನದು? ಬಿಳಿ ಎಳ್ಳು. ಬಿಳಿ ಎಳ್ಳು. ಕುಲ್ಚಾಗೆ ಬಿಳಿ ಎಳ್ಳು ಹಾಕಿದ್ರೆ ಅದು ತುಂಬಾ ಟೇಸ್ಟ್ ಬರುತ್ತೆ. ಅದಕ್ಕೆ ಬಿಳಿ ಎಳ್ಳು ಬೇಕು. ಆದ್ರೆ ಸ್ವಲ್ಪ ಹಸಿ ವಾಸನೆ ಇರೋದ್ರಿಂದ ಕೆಂಪು ಹುರ್ಕೋಬೇಕಾಗತ್ತೆ. ನಾಗಮಣಿಯವರು ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಮನೇಲಿ ನಿಮ್ ಜೊತೆಗೆ? ಅಂದ್ರೆ ಅಡಿಗೆ ಕಾಂಟ್ರಾಕ್ಟರ್ ಅಂತ ಹೇಳಿದ್ರಿ. ಒಂದ್ 10 ಜನ ಹುಡುಗರು ಪರ್ಮನೆಂಟ್ ಆಗಿ ಬರ್ತಾರೆ. 4 ಜನ ಪಾತ್ರೆ ತೊಳೆಯೋರು ಬರ್ತಾರೆ. ಅಷ್ಟು ಬಿಟ್ಟು 50 ಜನ ಬೇಕು ಅಂದ್ರೂ ಕರ್ಸ್ಕೊಳ್ತೀವಿ ನಾವು. ಸುಮಾರು ಇಲ್ಲಿವರೆಗೂ ನಿಮ್ ತಂದೆಯವ್ರು ಮಾಡ್ತಾ ಇದಾರೆ ಇದನ್ನ? ನಮ್ ತಂದೆನೇ ಮೇಯ್ನ್. ಅಂದ್ರೆ ಮನೆಯವರೊಬ್ರು ನೋಡ್ಕೊಳ್ಳೇಬೇಕಾಗತ್ತೆ. ಯಾಕೆಂದ್ರೆ ಎಲ್ಲಾನು ಕೆಲಸದವ್ರ ಮೇಲೆ ಬಿಟ್ಟು ಹೋಗಕ್ ಆಗಲ್ಲ. ಹಾಗಾಗಿ ಒಂದೊಂದ್ಸಲ ಒಂದಿನ 4 ಕಡೆ ಕೆಲಸ ಇರುತ್ತೆ, ಒಂದಿನ 3 ಕಡೆ ಕೆಲಸ ಇರುತ್ತೆ. ಒಂದ್ ಕಡೆ ನಾನು ಹೋಗ್ತೀನಿ, ಒಂದ್ ಕಡೆ ನಮ್ ತಂದೆ ಹೋಗ್ತಾರೆ. ಆತರ. ಎಷ್ಟು ವರ್ಷದಿಂದ ನಡೆಸ್ತಾ ಇದಾರೆ ತಂದೆಯವರು? ಅವ್ರಿಗೆ 40-45 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಡಿಗೆನಲ್ಲಿ. ಮತ್ತೆ ಅವ್ರನ್ನೇ ಕರ್ಕೊಂಡ್ ಬರ್ಬೇಕಾಗಿತ್ತು ನಾವು. ಏನ್ ನಿಮ್ ತಂದೆಯವ್ರ ಹೆಸರು? ಸತ್ಯನಾರಾಯಣ ಅಂತ. ಸತ್ಯನಾರಾಯಣ ಅವರೇ ನಮಸ್ಕಾರ ಸರ್. 45 ವರ್ಷ ಎಷ್ಟು ಜನಕ್ಕೆ ಅಡಿಗೆ ಮಾಡಿದೀರಾ, ಅಡಿಗೆ ಬಡಿಸಿದೀರಾ. ನಮಸ್ಕಾರ ಸರ್. ಅಂತೂ ನಿಮ್ಮ ಮಗಳನ್ನ ಕಳ್ಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು? ನನ್ಗೊಬ್ನೇ ಮಗ. ಏನ್ ಮಾಡ್ತಾ ಇದ್ದಾನೆ? 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಯಾವ ಸ್ಕೂಲು? ನಾನ್ ಭಾರತಿ ಹತ್ರನೇ PVP ಅಂತ ಒಂದು ಎಡೆಡ್ ಸ್ಕೂಲ್ ಇದೆ, ಅಲ್ಲಿ ಹೋಗ್ತಾನೆ. ಇವರು ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ರು ಗಾರ್ಮೆಂಟ್ಸ್ ಅಲ್ಲಿ ಕ್ವಾಲಿಟಿ ಇನ್ಚಾರ್ಜ್ ಆಗಿದ್ದಾರೆ. ಸಾಕು. ಇದು ದಾಲ್ ಕುದಿಯೋ ಅಷ್ಟೊತ್ತಿಗೆ ಕುಲ್ಚಾ ರೆಡಿ ಮಾಡ್ಕೊಳ್ಬಹುದು. ಓಕೆ. ಏನ್ ಕೊಡ್ಲಿ ಇವಾಗ? ದಾಲ್ ಕುದಿಬೇಕು ಅಂದ್ರೆ ನನಗೆ ಕಡಾಯಿ ಏನಾದ್ರು. ಈ ಕಡಾಯಿ ಬೇಕಾ? ಇಷ್ಟ ಸಾಕಾಗತ್ತಲ್ಲ? ಸಾಕಾಗುತ್ತೆ. ಫಸ್ಟ್ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಯಾಕೆಂದ್ರೆ ಜೀರಿಗೆ, ಮೆಣಸು ಒಗ್ಗರಣೆ ಹಾಕ್ಬೇಕು ಅಂದ್ರೆ ಯಾವಾಗ್ಲೂ ಅದು ತುಪ್ಪದಲ್ಲೇ ಹುರಿಬೇಕು. ಅದು ಕೊಡೋ ಟೇಸ್ಟ್ ಬೇರೆ ತರ ಇರುತ್ತೆ. ಎಣ್ಣೆನಲ್ಲಿ ಹುರಿಬಾರ್ದು. ಎಣ್ಣೆ ನಮ್ಗೆ ಇನ್ನೂ ಹೆಚ್ಚಾಗಿ ಬೇಕು ಅಂದ್ರೆ ಮತ್ತೆ ಮೇಲೆ ಎಣ್ಣೆ ಹಾಕೊಳ್ಬಹುದು. ಹಂಗಾಗಿ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ಇದನ್ನ ಫಸ್ಟ್ ಇದ್ರಲ್ಲಿ ಜೀರಿಗೆ ಹುರ್ಕೊಳ್ತೀನಿ. ನೀವೇ ಅಡಿಗೆ ಮಾಡ್ತೀರಾ? ನಾನೇ ಮಾಡ್ತೀನಿ. ನಮ್ಮ ಯಜಮಾನ್ರು ಮಾಡ್ತಾರೆ. ಹೌದಾ? ಹೌದು. ಓಹೋ. ಆದ್ರೆ ಅವ್ರದ್ದೇ ಬೇರೆ ತರ ಐಟಮ್ಗಳು. ಹೌದಾ? ನಿಮ್ದೇನು ಐಟಮ್? ನಿಮ್ದೇನು ನಿಮ್ಮ ಕೈಯಲ್ಲಿ ಏನ್ ಚೆನ್ನಾಗಿ ಬರುತ್ತೆ? ನನ್ನ ಕೈಲಿ ಎಲ್ಲಾನು ಸಾಮಾನ್ಯವಾಗಿ ಚೆನ್ನಾಗೇ ಮಾಡ್ತೀನಿ, ಯಾವ್ದನ್ನು ಕೆಡ್ಸಲ್ಲ ನಾನು. ಹೌದಾ? ನಿಮ್ ತಂದೆಯವ್ರ ಕೈಲಿ ಏನ್ ಚೆನ್ನಾಗಿ ಬರುತ್ತೆ? ಅವರು ಎಲ್ಲಾನು ಚೆನ್ನಾಗೇ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ನಮ್ಮ ಅಪ್ಪ ಮಾಡಿದ್ರೆ ಸಖತ್ತಾಗಿರುತ್ತೆ ಅನ್ನೋ ತರ. ಸ್ವೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಯ್ಯೋ, ಸತ್ಯನಾರಾಯಣ ಅವ್ರನ್ನ ಕರ್ಕೊಂಡು ಬರೋದೇ ಇನ್ನೊಂದು. ಆಮೇಲೆ ಹುಳಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರೇ ಮಾಡಿದ್ರೆ ಹುಳಿ ನಮ್ಗೆ ತುಂಬಾ ಇಷ್ಟ ಆಗತ್ತೆ. ಬೇರೆ ಇನ್ಯಾರನ್ನ ಮಾಡಿದ್ರೆ ನಾವು ಅಷ್ಟು ಹುಳಿ ತಿನ್ನಲ್ಲ. ಸ್ವಲ್ಪ ಎಣ್ಣೆ ಬೇಕಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ಈಗ ಎಣ್ಣೆ ಏನಕ್ಕೆ ಹಾಕೊಂಡೆ ಅಂದ್ರೆ ಇದು ಈರುಳ್ಳಿ ಫ್ರೈ ಮಾಡಬೇಕು, ಅಷ್ಟನ್ನು ತುಪ್ಪದಲ್ಲೇ ಫ್ರೈ ಮಾಡಕ್ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಬೇರೆ ಹಾಕೋಬೇಕು, ಹಾಕೊಳ್ಳಿ. ಈರುಳ್ಳಿ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಓಕೆ. ಒಂಚೂರು ಅರಿಶಿನ, ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಇದು ಘಾಟ್ ಆಗಲ್ಲ. ಹೌದೌದು. ಫಸ್ಟೇ ನಾವು ಎಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಘಾಟ್ ಆಗುತ್ತೆ, ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಈರುಳ್ಳಿ ಇನ್ನೂ ಸ್ವಲ್ಪ ಸಣ್ಣ ಕಟ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರತ್ತೆ. ಇದು ಸ್ವಲ್ಪ ದಪ್ಪ ಆಗೋಗಿದೆ, ಆದ್ರೂ ಪರವಾಗಿಲ್ಲ, ತೊಂದರೆ ಏನಿಲ್ಲ. ಅದರಿಂದ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗೆ ಫ್ರೈ ಆಗಬೇಕು, ಆಮೇಲೆ ಅದಕ್ಕೆ ದಾಲ್ ಹಾಕೋದು. ಇದು ದಾಲು ಅಂದ್ರೆ ನಾವು ಕೆಂಪು ಕಲರಿನ ಮಸೂರ್ ದಾಲ್ನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಓಕೆ ಓಕೆ. ಇದು ಮಸೂರ್ ದಾಲ್ ನಮ್ಗೆ ಸಿಕ್ಲಿಲ್ಲ ಅಥವಾ ನಮ್ಮ ಮನೇಲಿ ಇಲ್ಲ ಅಂದ್ರೆ ತೊಗರಿ ಬೇಳೆನು ಹೆಸರು ಬೇಳೆನು ಸಮ ಪ್ರಮಾಣದಲ್ಲಿ ಅಥವಾ 3:1 ತರ ಬೆರೆಸಿದ್ರು ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ದಾಲ್ ಫ್ರೈ ಇದೇ ದಾಲ್ ಹಾಕದ ಇದೇ ದಾಲ್ ಹೋಟೆಲ್ಗಳೆಲ್ಲ ಅವರೆಲ್ಲ ಇದನ್ನ ಯೂಸ್ ಮಾಡೋದು. ನಮ್ಗೆ ಗೊತ್ತಿಲ್ಲ ನೋಡಿ, ಯಾಕಂದ್ರೆ ನಾವು ಅದನ್ನ ಯೂಸ್ ಮಾಡಲ್ವಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಒಂದ್ ಸ್ವಲ್ಪ ನೀರು ಬೇಕು, ಕೊಡ್ತೀನಿ ಮೇಡಮ್. ಓಹೋ, ನಾವು ಅನ್ಕೊಳ್ತಾ ಇರ್ತೀವಿ ಯಾವ ದಾಲ್ ಯೂಸ್ ಮಾಡ್ತಾರೆ, ಇಲ್ಲಿ ಬೇರೆ ತರ ಅಂದ್ರೆ ಇದು ಒರಿಜಿನಲ್ ಟೇಸ್ಟ್ ಕೊಡುತ್ತೆ ಈ ದಾಲ್ ಯೂಸ್ ಮಾಡಿದ್ರೆ. ಹೆಸರು ಬೇಳೆ ತೊಗರಿ ಬೇಳೆ ಹಾಕ್ಬಿಟ್ರೆ ನಮ್ ಸೌತ್ ಇಂಡಿಯನ್ ಡಿಶ್ ತರ ಆಗ್ಬಿಡುತ್ತೆ. ಓಹೋ. ಆದ್ರೆ ಸಿಕ್ಲಿಲ್ಲ ಅಂದ್ರೆ ಮತ್ತೇನು ಮಾಡಕ್ ಆಗಲ್ಲ ಅಲ್ಲ, ಇದನ್ನೇ ಉಪಯೋಗಿಸ್ಬೇಕು. ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೋದು. ನಾನ್ ಸ್ವಲ್ಪ ಉಪ್ಪು ಖಾರ ಕಡಿಮೆ. ಹೌದಾ? ಹಾಕಿದೀನಿ. ಓಕೆ. ಒಂಚೂರು ಸಕ್ಕರೆನೂ ಹಾಕ್ತೀನಿ. ಯಾವಾಗ್ಲೂ ಖಾರದ ಐಟಮ್ಗೆ ಒಂಚೂರು ಸಕ್ಕರೆನ, ಸ್ವೀಟ್ ಐಟಮ್ಗೆ ಒಂದ್ ಚಿಟಿಕೆ ಉಪ್ಪನ್ನ ಹಾಕಿದ್ರೆ ಅದು ಒಳ್ಳೆ ಫ್ಲೇವರ್. ಅದು ಓಕೆ. ಎಲ್ಲಾ ಸ್ವೀಟ್ಗೂ ಅಷ್ಟೇ, ಏನಾದ್ರೂ ಸ್ವೀಟ್ ಮಾಡ್ಬೋದು, ಮೈಸೂರು ಪಾಕ್ ಇರ್ಬೋದು, ಬಾದುಷಾ ಇರ್ಬೋದು, ಜಾಂಗೀರ್ ಇರ್ಬೋದು, ಎಲ್ಲದಕ್ಕೂ ಒಂದ್ ಚಿಟಿಕೆ ಉಪ್ಪು, ಖಾರದ ಐಟಮ್ಗೆಲ್ಲ ಒಂದ್ ಸ್ವಲ್ಪ ಸಕ್ಕರೆ ಅದಕ್ಕೆ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಅದು. ಈಗ ಇದು ಕುದಿಲಿ, ನಾವು ಅಷ್ಟೊತ್ತು ಕುಲ್ಚಾ ಮಾಡ್ಕೊಳ್ಳೋಣ. ಏನ್ ಕೊಡ್ಲಿ ನಿಮ್ಗೆ? ತವಾ ಬೇಕು, 1 ನಿಮಿಷ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಾಮಾನ್ಯವಾಗಿ ಕಡ್ಡಿಗನ ಎಲ್ಲರೂ ಬಿಸಾಕ್ಬಿಡ್ತಾರೆ, ಆದ್ರೆ ಇದನ್ನ ಬಿಸಾಕಕ್ಕಿಂತ ಈ ತರ ಕುದಿಬೇಕಾದ್ರೆ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ, ಅದು ವೇಸ್ಟ್ ಆಗಲ್ಲ. ಓಕೆ ಓಕೆ. ಅಂದ್ರೆ ಅದು ಕಲ್ಸ್ಕೊಳ್ಳೋದನ್ನ ಸ್ವಲ್ಪ ಇನ್ನೊಂದ್ಸರಿ ಹೇಳಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ನಮ್ಮ ಇವ್ರಿಗೆ. ಇದು ಮೈದಾ ಹಿಟ್ಟು, ಈಗ ಈ ಬೌಲಲ್ಲಿ 1 ಬೌಲ್ ಅಷ್ಟು ಮೈದಾ ಹಿಟ್ಟು ತಗೊಂಡ್ರೆ ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಹುಳಿ ಬಂದಿರೋ ಮೊಸರು ಹಾಕ್ಬೇಕು. ಆಮೇಲೆ ನೀರು, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾವು ಚಪಾತಿ ಹಿಟ್ಟೆಲ್ಲ ಕಲ್ಸಕ್ಕೆ ಹೇಗೆ ಉಪ್ಪು ಹಾಕೊಳ್ತೀವಿ ಹಾಗೆ ಆ ಮೊಸರಿಗೆ ಮೇಲಿನ ಎಷ್ಟು ನಮ್ಗೆ ನೀರ್ ಬೇಕಾಗತ್ತೆ ಅಷ್ಟು ನೀರ್ನ ಅದಕ್ಕೆ ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಬೋದು. ಒಂದ್ ಮೈದಾ ಹಿಟ್ಟಂದ್ರೆ ಒಂಚೂರು ನೀರ್ ಆಗುತ್ತೆ, ಕಲ್ಸಿದ್ರೆ ತೊಂದ್ರೆ ಏನಿಲ್ಲ, ಲಟ್ಸಕ್ ಬರುತ್ತೆ. ನಾನು ಲಟ್ಸಕ್ಕೆ ಇದು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಂದ್ರೆ ಸ್ವಲ್ಪ ಹೊತ್ತು ಬಿಡ್ಬೇಕಾ? ಕಡಿಮೆ ಅಂದ್ರೂ 1 ಅರ್ಧ ಇಂದ 1 ಗಂಟೆವರೆಗೂ ನೆನಿಬೇಕಾಗತ್ತೆ ಅದು. ಯಾಕೆಂದ್ರೆ ಹುಳಿ ಮೊಸರಲ್ಲಿ ಕಲ್ಸಿರ್ತೀವಲ್ವಾ, ಸ್ವಲ್ಪ ಅದು ಹುಳಿ ಬಂದ್ರೆ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಚಪಾತಿಗೆ ಎಷ್ಟು ದಪ್ಪ ಉಂಡೆ ತಗೊಳ್ತೀವೋ ಅಷ್ಟಪ್ಪ ಉಂಡೆನೆ ಸಾಕು. ಚಪಾತಿಗೆ ಬೇಕಾದಷ್ಟು ದಪ್ಪದ ಉಂಡೆ ತಗೊಂಡಿದ್ದೆ ನಾನು. ಅದನ್ನ ಮೊದಲು ಪೂರಿ ಸೈಜಿಗೆ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು 1 ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದನ್ನ ಸವರ್ಬಿಟ್ಟು ಅದಕ್ಕೆ ಈ ಹುರಿದಿಟ್ಕೊಂಡಿದೀವಲ್ಲ ಎಳ್ಳು, ಇದು ಸ್ವಲ್ಪ ಜಾಸ್ತಿ ಹಾಕಿದ್ರು ಏನ್ ತೊಂದ್ರೆ ಇಲ್ಲ. ಅದು ಜಾಸ್ತಿ ಆದ್ರೆ ಟೇಸ್ಟ್ ಚೆನ್ನಾಗೇ ಬರುತ್ತೆ. ನಮಗ್ ಬೇಡ ಅಂದ್ರೆ ಕಡಿಮೆನೂ ಹಾಕೊಳ್ಬಹುದು. ಹಾಕಿ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ, ಇದು ಅಷ್ಟೇ ನಮ್ ಟೇಸ್ಟ್. ನಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಡಿಮೆ ಬೇಕಂದ್ರೆ ಕಡಿಮೆ. ಇದನ್ನ ಸ್ಟಫ್ ಮಾಡಬಾರ್ದು, ಅಂದ್ರೆ ನಾವು ಉಂಡೆ ತರ ಮಾಡಿ ತುಂಬಿ ಆಮೇಲೆ ಅದನ್ನ ಹೀಗೆ ಮುಚ್ಚಿ ಆ ತರ ಮಾಡೋ ಅವಶ್ಯಕತೆ ಇಲ್ಲ. ಹಿಂಗ ಹರಡಿದ್ರೆ ಸಾಕು. ಅದಕ್ಕೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲಾನು ನಮ್ಮ ಇಷ್ಟ. ಆಮೇಲೆ ಅದನ್ನ ಹೀಗೆ ಮೊದಲು ಕ್ಲೋಸ್ ಮಾಡ್ಬೇಕು, ಮತ್ತೆ ಹೀಗೆ ಟ್ರಯಾಂಗಲ್ ಶೇಪ್ ಮಾಡ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕೂಡ ಅದು, ಏನಕ್ಕೆ ಅಂದ್ರೆ ತುಂಬಾ ಜನ ಕುಲ್ಚಾ ಎಲ್ಲ ಮಾಡಕ್ ಬರಲ್ಲ. ಏನಂದ್ರೆ ಈ ತರದನ್ನ ನಾವು ಮನೆಯಲ್ಲಿ ಮಾಡಿದಾಗ ಪಕ್ಕಾ ಹೋಟ್ಲು ಟೇಸ್ಟ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಂಡನ್ಗೆ ಮಕ್ಳಿಗೆ ಖುಷಿ ಆಗತ್ತೆ. ನನ್ನ ಹೆಂಡತಿ ಈ ತರ ನಮ್ಮ ಮನೆಯಲ್ಲೇ ಮಾಡಿದ್ಲು, ನಾವು ಹೋಟ್ಲಿಗೆ ಹೋಗಿ ತಿನ್ಕೊಂಡ್ ಬರ್ತಾ ಇದ್ವಲ್ಲ ಅಂತ. ಮಕ್ಳಿಗೂ ಖುಷಿ ಆಗತ್ತೆ, ಮತ್ತೆ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತಾರೆ, ನಮ್ಮಮ್ಮ ಕುಲ್ಚಾ ಮಾಡಿದ್ರು, ಪರೋಟ ಮಾಡಿದ್ರು, ಹಾಗೆ ಅದು ಒಂಥರ ನಮಗ್ ಖುಷಿ ಕೊಡುತ್ತೆ. ಇದು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನ್ ಅಷ್ಟು. ಜೀರಾ ಪೌಡ್ರು ತುಂಬಾ ಜಾಸ್ತಿ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಜೀರಿಗೆ ಒಗ್ಗರಣೆಗೆ ಹಾಕಿದೀವಿ ನಾವು.
ಒಂಚೂರು ಹಾಕಿದ್ರೆ ಸಾಕು. ಆಫ್ ಮಾಡ್ಬೇಕು. ಆಫ್ ಮಾಡೋಣ. ಈ ಕಡೆ ದಾಲ್ ರೆಡಿ ಆಗಿದೆ, ಆ ಕಡೆ ಕುಲ್ಚಾ ರೆಡಿ ಆಗ್ತಾ ಇದೆ. ದಾಲು ಕುಲ್ಚಾ ಎರಡು ನಮ್ಮನೆ ಟೇಸ್ಟ್ ಮುರುಳಿ ಅಂತ ಇದ್ದಾರೆ ನಾಗಮಣಿಯವರು. ಇದನ್ನ ನಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು, ಅಥವಾ ನಮ್ಗೆ ತುಂಬಾ ದಪ್ಪನೇ ಇಷ್ಟ ಆಗತ್ತೆ ಅಂದ್ರೆ ದಪ್ಪಗೂ ಲಟ್ಟಿಸ್ಕೊಳ್ಬೋದು. ಈ ಅಂಚುಗಳೆಲ್ಲ ದಪ್ಪ ಇರಬಾರ್ದು ಅಷ್ಟೇ, ಅದು ಬೇಯಲ್ಲ. ಸೈಡ್ ಎಲ್ಲ ದಪ್ಪ ಆದ್ರೆ ಬೇಯಲ್ಲ ಅದು. ಅದಕ್ಕೋಸ್ಕರ ಸ್ವಲ್ಪ ಸೈಡಲ್ಲಿ ಜಾಸ್ತಿ ಒತ್ತಿದ್ರೆ ಸರಿ ಹೋಗುತ್ತೆ. ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇರೋರು ಇದನ್ನ ಜಾಸ್ತಿ ತಿನ್ನಬಾರ್ದು, ಯಾಕೆಂದ್ರೆ ಮೈದಾ ಹಿಟ್ಟಾಗಿರೋದ್ರಿಂದ ಅರ್ಗೋಲ್ಲ. ಆಸೆ ಇರುತ್ತಲ್ವಾ, 1-2 ತಿಂದ್ರೆ ಸಾಕು. ನಿಮ್ಮ ಮಗನಿಗೆ ಇಷ್ಟನಾ? ತುಂಬಾ ಇಷ್ಟ. ಅವ್ನ್ ದಿನ ಅನ್ನ ಸಾರು ಹುಳಿ ಪಲ್ಯನೇ ಮಾಡ್ತಾ ಇದ್ರೆ ಕೇಳ್ತಾನೆ, ಏನಮ್ಮ ಬರೀ ಇದೇ ಮಾಡ್ತಾ ಇದೆಯಾ, ಬೇರೆ ನಾನು ಸ್ಪೆಷಲ್ ಆಗಿ ಮಾಡು ಅಂತ. ಹೌದು, ಮಕ್ಕಳೆಲ್ಲ ಬಿಡಲ್ಲ ಈಗ. ಹೊರಗಡೆನೆ ಕರ್ಕೊಂಡೋಗಿ ಕೊಡ್ಸಕ್ ಯಾವಾಗ್ಲೂ ಆಗಲ್ಲ. ಹೌದು, ಅದು ಒಳ್ಳೇದು ಅಲ್ಲ. ಹೌದೌದು. ಹಾಗಾಗಿ ನಾವು ಸ್ವಲ್ಪ ಕಲ್ತಿದ್ರೆ ಎಣ್ಣೆ ಏನಾದ್ರು ಹಾಕ್ತೀರಾ? ಹಾಕ್ತೀವಿ, ಎಣ್ಣೆ ಹಾಕ್ಬೇಕು. ಬೆಣ್ಣೆ ತಿನ್ಬೋದು ಅನ್ಕೊಳ್ಳೋರು ಬೆಣ್ಣೆನೂ ಹಾಕೊಳ್ಬೋದು ಇದಕ್ಕೆ ಮೇಲ್ಗಡೆ. ಓಕೆ 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 ಓಕೆ. ನೋಡಿ, ಸಖತ್ತಾಗಿ ನೀವು ನಿಮ್ಮ ಮನೇಲೇನೆ ಒಳ್ಳೆ ಕುಲ್ಚಾನ ಮಾಡ್ಕೋಬಹುದು. ಸಖತ್ತಾಗಿ ಮಾಡಿದ್ದಾರೆ. ಎಳ್ಳು ಮೇಲೆ ಸ್ವಲ್ಪ ಕ್ಯಾರೆಟ್ ಮೇಲೆ ಸ್ವಲ್ಪ ಕೊತ್ತಂಬರಿ, ತಿರ್ಗಾ ಅದನ್ನ ಮರ್ಚಿ ಇದು ತುಂಬಾ ಜಾಸ್ತಿ ಹಾಕಿದ್ರು ಲಟ್ಸೋದೆಲ್ಲ ಕಷ್ಟ ಆಗತ್ತೆ, ಅದು ಉದುರ್ಕೊಂಡ್ ಬರುತ್ತೆ. ಸ್ವಲ್ಪ ಹಾಕಿದೀವಿ ಅನ್ನತ್ರ ಇರಬೇಕು, ತೀರಾ ಕಡಿಮೆನೂ ಇರಬಾರ್ದು. ಹೌದೌದೌದು. ಇದಕ್ಕೇನು ಇಲ್ಲಲ್ಲ ಕೆಲಸ ಇನ್ನ? ಇಲ್ಲ, ಇನ್ನೇನೋ ಇದೆಯಾ? ಇನ್ನೇನಿಲ್ಲ, ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯ್ತು. ಏನು ಹಾಕ್ತಾ ಇದ್ದೀರಾ? ತುಪ್ಪ ಹಾಕ್ತಾ ಇದ್ದೀರಾ ಮೇಲೆ? ಸ್ವಲ್ಪ ಟೇಸ್ಟ್ ಕೊಡುತ್ತಲ್ಲ. ಹೌದು. ಕುಲ್ಚಾ ದಾಲ್ ಫ್ರೈ ನಮ್ಮನೆ ಸ್ಪೆಷಲ್ಲು. ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಾಗಮಣಿಯವ್ರಿಗೆ. ಇದೇನು ಹೊಸದಲ್ಲ, ಅವರು ಅಡುಗೆ ಕಾಂಟ್ರಾಕ್ಟ್ರು, ತಂದೆ ಅಡುಗೆ ಕಾಂಟ್ರಾಕ್ಟ್ರು, ಇವರು ಸಹ ಅಡುಗೆ ಕಾಂಟ್ರಾಕ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರಿಂದ ಒಳ್ಳೆ ರೆಸಿಪಿನೇ ನಮಗೆ ತೋರಿಸಿದ್ದಾರೆ. ತುಂಬಾ ಸಖತ್ತಾಗಿ ಬರ್ತಾ ಇದೆ ಎಲ್ಲಾನು. ಸೇಮ್ ಕುಲ್ಚಾ, ನೀವು ಹೋಟ್ಲಿಗೆ ಹೋದಾಗ ಕುಲ್ಚಾ ಬೇಕು, ನಾನ್ ಬೇಕು, ರೋಟಿ ಬೇಕು, ಎಲ್ಲ ಬೇಕು ಹೋಟ್ಲಲ್ಲಿ. ಆದರೆ ನಮ್ಮ ಕಾರ್ಯಕ್ರಮ ನೋಡಿದ್ರೆ ಎಲ್ಲ ಮನೆಗೆ ಬರುತ್ತೆ, ನೀವು ಮಲ್ಲೇ ನೋಡ್ಕೋಬಹುದು. ನೋಡಿ, ಬಿಸಿ ಬಿಸಿ ಕುಲ್ಚಾ ಮತ್ತೆ ದಾಲ್ ಕರಿ ರೆಡಿ ಆಗಿದೆ. ಓಹೋ, ಫಸ್ಟ್ ಕ್ಲಾಸ್ ಆಗಿದೆ. ಕುಲ್ಚಾ ದಾಲ್ ಕರಿ ನಾಗಮಣಿಯವರು ಕಣ್ ಬಿಡೋದ್ರೊಳಗೆ ಫಟಾಫಟ್ ರೆಡಿ ಮಾಡಿದ್ರು. ಯಾಕೆ ಮುಳ್ಳಿ ಬಾಯಿ ಬೀಳ್ತೀರಾ, ಈ ಥರ ಎಷ್ಟು 1000 ಜನಕ್ಕೆ ಅಡುಗೆ ಮಾಡಿದೀವಿ ನಾವು. 2 ಕುಲ್ಚಾ 1 ದಾಲ್ಗೆ ನೋಡಿ ಹೆಂಗ್ ಮಾಡ್ಕೊಡ್ತೀವಿ ಅಂತ ನಾನು ಹೇಳಿದೆ. ಮೇಡಮ್ ಲೇಟ್ ಆಗಲ್ವಾ ಮೇಡಮ್, ಎಷ್ಟು ತನಕ ಮಾಡ್ತೀರಾ ಅಂದೆ. ಡೋಂಟ್ ವರಿ, ನಿಮ್ಮ ಟೈಮಿಂಗ್ ಹೇಳಿ ಅಷ್ಟು ಟೈಮಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ನಾಗಮಣಿಯವರೇ, ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರಿ. ಈ ಕಡೆ ನೋಡಿ ಅದಿರಬೇಕು, ಈ ಕಡೆ ದಾಲ್ ಮಾಡಿದ್ರು, ಆ ಕಡೆ ನಾನು ಹಾಕಿದ್ರು, ನಾನು ಹೆಂಗ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ಎಲ್ಲ ತೋರಿಸ್ಕೊಟ್ಟಿದ್ನ ಇನ್ನೊಂದು ಸರಿ ತೋರಿಸ್ತೀವಿ ಸ್ಪೆಷಲ್ ಆಗಿ ನಿಮಗೋಸ್ಕರ. ಕುಲ್ಚಾ ಮಾಡುವ ವಿಧಾನ: ಗೋಧಿ ಹಿಟ್ಟಿಗೆ ಹುಳಿ ಮೊಸರು ಉಪ್ಪು ಹಾಕಿ ಕಲಸಿ 1 ಗಂಟೆ ನೆನೆಯಲು ಬಿಡಿ. ನೆನೆದ ಹಿಟ್ಟನ್ನು ಪೂರಿಯಂತೆ ಲಟ್ಟಿಸಿ ಮೇಲೆ ಎಣ್ಣೆ ಹಾಕಿ ಹುರಿದ ಎಳ್ಳು, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ತ್ರಿಕೋನಾಕಾರಕ್ಕೆ ಮಡಿಸಿ ಮತ್ತೆ ಲಟ್ಟಿಸಿ ಕಾದ ತವಾದ ಮೇಲೆ ಎಣ್ಣೆ ಹಾಕಿ 2 ಕಡೆ ಬೇಯಿಸಿ ಕುಲ್ಚಾ ಸಿದ್ಧ ಮಾಡಿಕೊಳ್ಳಿ. ದಾಲ್ ಕರಿ ಮಾಡುವ ವಿಧಾನ: ಒಂದು ಕಡಾಯಿಗೆ ತುಪ್ಪ, ಜೀರಿಗೆ ಹಾಕಿ ಹುರಿಯಿರಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕರಿಬೇವು, ಹಸಿಮೆಣಸಿನಕಾಯಿ, ಬೇಯಿಸಿದ ಕೆಂಪು ತೊಗರಿ ಬೇಳೆ, ಸ್ವಲ್ಪ ನೀರು, ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ಕುದಿಯಲು ಬಿಡಿ. ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕಿ ದಾಲ್ ಸಿದ್ಧ ಮಾಡಿಕೊಳ್ಳಿ. ಈಗ ತಯಾರಾದ ಕುಲ್ಚಾವನ್ನು ದಾಲ್ ಕರಿಯೊಂದಿಗೆ ತಿನ್ನಲು ಕೊಡಿ. ತಿಂದು ನೋಡಿ ಹೇಳಿ ಹೇಗಿದೆ ಅಂತ. ನೀವು ಚೆನ್ನಾಗಿ ಮಾಡಿರ್ತೀರಾ ಬಿಡ್ರಿ. ಎಷ್ಟು 1000 ಜನಕ್ಕೆ ಅಡುಗೆ ಮಾಡಿದ್ದೀರಾ, ಇದೇನು ಸ್ಪೆಷಲ್ ಆಗಿ? 1000 ಜನಕ್ಕೆ ಮಾಡೋದು ಬೇಡ ಸರ್, ಈಗ ನಿಮ್ಮಂತವ್ರನ್ನ ಒಪ್ಸೋದು ತುಂಬಾ ಕಷ್ಟ. ಅದಕ್ಕೆ ನೀವು ನೋಡ್ಬಿಟ್ಟು ಹೇಳಿ ನನಗೆ. ನಿಂಬೆಹಣ್ಣು ಹಾಕೊಳ್ಳಿ, ಬೇಕು ಅಂದ್ರೆ ನಿಂಬೆಹಣ್ಣು ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ.
ಅಯ್ಯೋ ಹಿಂಗೆ ಚೆನ್ನಾಗಿದೆ, ನೀವು ಒಳ್ಳೆ ಕತೆ ಹೇಳಿರಿ. ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಂದರೆ ಈಗ ಅವಳು ಹೇಳಿದ್ನಲ್ಲ, ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡಿದ್ದಾರೆ, ಯಾರೋ ನಮಗೆ ಎರಡೆರಡು ಮಾಡಿ ತೋರಿಸಿದಾರಲ್ಲ, ಅದು ಇಂಪಾರ್ಟೆಂಟು. ಸಖತ್ತಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇಂಥ ದಾಲ್ನ ಎಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆ ತಿನ್ನೋ ಬದಲು ಈ ದಾಲ್ ಹಿಂಗೆ ತಿಂದು ಸ್ವಲ್ಪ ಮೊಸರನ್ನ ಪಕ್ಕ ಕೈ ಸೈಡ್ ಹಾಕೊಂಡು ಈ ದಾಲ್ನ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಇಷ್ಟೊಂದು ಚೆನ್ನಾಗಿ ನೀವೇ ಮಾಡಿದ್ದೀರಾ ಅಂದರೆ ನಿಮ್ಮ ಡ್ಯಾಡಿ ಸತ್ಯನಾರಾಯಣ ಅವ್ರು ಹೆಂಗೆ ಮಾಡ್ಬೋದು, ಒಂದಿನ ಅವ್ರನ್ನೂ ಕಳಿಸ್ಕೊಡಿ, ನಾವು ಕೇಳಿದ್ವಿ ಅಂತೇಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಆಹಾರ ತಜ್ಞೆ ರೀನಾ ಪ್ರದೀಪ್ ಅವ್ರು ಬರ್ತಾರೆ. ಏನು ಮುರಳಿ, ಒಳ್ಳೆ ಆಹಾರ ಕೊಡ್ತೀನಿ ತಿನ್ನಿ ಅಂತಾರೆ. ಏನು ಮಾಡೋಕ್ಕಾಗತ್ತೆ, ತಿನ್ನಲೇಬೇಕು. ಬಂದ್ರ ಮೇಡಮ್? ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಬಂದ್ಬಿಟ್ರಾ? ಇವಾಗ ಬಂದ್ರಾ? ಹೌದು. ಓಕೆ, ಏನ್ ಮಾಡ್ತೀರಾ ಸ್ಪೆಷಲ್ ಇವತ್ತು? ಇವತ್ತು ಒಂದು ಸೈಡ್ ಡಿಶ್ ಮಾಡೋಣ. ಚಪಾತಿ, ರೊಟ್ಟಿ, ದೋಸೆಗೆಲ್ಲ ನಂಚ್ಕೊಂಡು ತಿನ್ನೋ ಒಂದು ಸೈಡ್ ಡಿಶ್. ಏನಂದ್ರೆ ಕಡಲೆಬೇಳೆ ಮತ್ತೆ ಸೌತೆಕಾಯಿ ಉಪಯೋಗಿಸಿ ಒಂದು ಸೈಡ್ ಡಿಶ್. ಸೈಡ್ ಡಿಶ್ ಮಾಡ್ಕೊಡ್ತೀರಾ ನೀವು? ಹೌದು. ಅಯ್ಯೋ ಕೊಡಿ ಮೇಡಮ್, ಮಾಡಿ. ಏನೇನ್ ಮಾಡ್ತೀರಾ ಹೇಳಿ? ಒಂದ್ ಕಡಾಯಿ ಕೊಡಿ. ಕಡಾಯಿ ಸಾಕ? ಕೊಡಿ. ಪ್ಯಾನ್ ಸಾಕಲ್ಲ? ಓಕೆ. ಸ್ಟವ್ ಹಚ್ಚಿ. ಏನೇನ್ ಬೇಕಾಗುತ್ತೆ ಅದಕ್ಕೆ? ಸೌತೆಕಾಯಿ ಚೆನ್ನ ದಾಲ್ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ, ಸೌತೆಕಾಯಿ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪೇಸ್ಟ್, ಅಚ್ಚ ಖಾರದ ಪುಡಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು. ಏನ್ ಕೊಡ್ಲಿ ಇವಾಗ? ಒಂದು ಎಣ್ಣೆ ಕೊಡಿ. ಸ್ವಲ್ಪ 2 ಸ್ಪೂನ್ಸಾ? 1 ಸ್ಪೂನ್ ಹಾಕಿ. ಓಕೆ, ಸಾಕು. ಸ್ವಲ್ಪ ಜೀರಿಗೆ ಹಾಕೋಣ. ಹಾಕಿ ಮೇಡಮ್. ಇದಕ್ಕೆ ಏನಿದು? ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಪೇಸ್ಟ್. ಓಕೆ, ಒಳ್ಳೇದಾಯ್ತು. ಇದೊಂದು 2 ಸ್ಪೂನ್ಸ್ ಕಡಿಮೆ ಮಾಡೋಣ. ಇದಕ್ಕೆ ಹೆಚ್ಕೊಂಡಿರೋ ಸೌತೆಕಾಯಿ ಹಾಕೋಣ. ಇದು ಸಿಪ್ಪೆ ಸಮೇತ ಹಾಕ್ತಾ ಇದೀವಿ. ಸೌತೆಕಾಯಿನ? ಹೌದು. ಓಕೆ. ಸಲಾಡ್ ತರೋದಿಲ್ಲ, ಚಪಾತಿ ತಿನ್ಬೋದಲ್ವಾ? ಹೌದು, ಚಪಾತಿಗೆಲ್ಲ ತಿನ್ಬೋದು. ಚಪಾತಿ, ದೋಸೆಗೂ ಎಲ್ಲ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಡಯಟ್ ಫುಡ್ ಅಂತಂದ್ರೆ ಸೌತೆಕಾಯಿನೇ ಫಸ್ಟ್ ನೆನ್ಪು ಬರೋದು. ಇದು ಬೇಯಿಸ್ಕೊಂಡಿರೋದು ಕಡಲೆಬೇಳೆ. ಇದು ಕಡಲೆಬೇಳೆ ಹಾಗೆ ಹಾಗೆ ಇರಬೇಕು. ಯಾವಾಗಲೂ ಈ ಡಯಟ್ ಫುಡ್ ಅಂದಾಗ ಗ್ರೇವಿ ಏನು ಬರಲ್ಲ ಅಂತ ಆತರ ಮಾಡ್ತಾ ಇದೀರಾ ನೀವು? ಸ್ವಲ್ಪ ದೋಸೆಗೆಲ್ಲ ಬೇಕು ಅಂತಂದ್ರೆ ಬೇಕಂದ್ರೆ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೋಬಹುದು. ಇಲ್ಲ ನಾವು ರೈಸ್ಗೆಲ್ಲ ಸೈಡ್ ಡಿಶ್ ಆಗಿ ತಗೊಳ್ತೀವಿ ಅಂತಂದ್ರೆ ಸ್ವಲ್ಪ ಡ್ರೈ ಇರಲಿ. ಇದೊಂದು ಸ್ವಲ್ಪ ಹಸಿಮೆಣಸಿನಕಾಯಿ ಪುಡಿ, ಅರಿಶಿಣ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು. ಆಯಿಲ್ ಬೇಕಾ? ನೀರೇನು ಬೇಕಾ? ನೀರು ಹಾಕಿ. ಇನ್ನೊಂದು ಸ್ವಲ್ಪ ಹಾಕ್ಲಾ? ಅದು ಸೌತೆಕಾಯಿ ಸ್ವಲ್ಪ ಬೇಯಬೇಕು. ನೀರಲ್ಲಿ ಬೇಯಬೇಕು. ಬೇಕೇನು ಸ್ವಲ್ಪ ಹಾಕಿ. ಓಕೆ. ಇದು ತೆಳುವಾಗಿ ಮಾಡಿದ್ರೆ ದಾಲ್ ರೈಸ್ಗೂ ಹಾಕೊಂಡು. ಓಕೆ. ನೋಡಿ, ಬರೀ ಸೂಪು ಚಾಟ್ಸು ಅದು ಅಲ್ಲ, ಅದ್ರ ಜೊತೆಗೆ ನಾವು ಸ್ವಲ್ಪ ಗ್ರೇವಿನೂ ಕೊಡ್ತೀವಿ, ಡಯಟ್ ಗ್ರೇವಿನ. ಇಂಡಿಯನ್ಸು, ಎಸ್ಪೆಷಲಿ ಸೌತ್ ಇಂಡಿಯನ್ಸು, ಹಾಗಾಗಿ ನಮಗೆ ಸಾಂಬಾರು, ರೈಸ್ ಬೇಕೇ ಬೇಕು. ಅವಾಗಿದ್ದೇನೆ ಇರಕ್ ಆಗೋದೇ ಇಲ್ಲ. ಹೌದು. ಯಾವುದೇ ಡಯಟ್ ಫುಡ್ ಇದ್ರೂ ಆ ಸ್ಥಳಕ್ಕೆ ಮತ್ತು ಆ ಇದಕ್ಕೆ ಸಂಬಂಧಪಟ್ಟಾಗೆ ಮಾಡ್ಕೋಬೇಕು. ಹೌದು. ಅದ್ರಲ್ಲೇ ನಾವು ನ್ಯೂಟ್ರಿಷಿಯಸ್ ಆಗಿ ಮಾಡ್ಬೋದು. ನಾವೇನ್ ಮಾಡ್ತೀವಿ, ನಾವೇನ್ ತಿಂತೀವಿ, ಜನರಲಿ ನಾವೇನು ಊಟ ಮಾಡ್ತೀವಿ ಅದನ್ನೇ ಮಾಡ್ಬೇಕು. ಹೌದು ಮೇಡಮ್, ಕರೆಕ್ಟ್ ನೀವು ಹೇಳ್ತಾ ಇರೋದು. ಇವಾಗ ನೋಡಿ, ನಾವು ಹೇಳ್ತೀವಿ ರಾಗಿ ತಿನ್ಬೇಕು ಶುಗರ್ ಬರಲ್ಲ ಅಂತಾರೆ. ಇವಾಗ ನಾರ್ತ್ ಇಂಡಿಯಾದಲ್ಲಿ ರಾಗಿನೇ ಯೂಸ್ ಮಾಡಲ್ಲ, ಅವ್ರು ಯಾರು ಶುಗರ್ ಬಂದೇ ಇಲ್ವಾ? ಅದೇ. ಮತ್ತೆ ಅದು ನಾವು ನಮ್ಮ ಪೂರ್ವಿಕರು ಎಲ್ಲ ಏನ್ ತಿನ್ಕೊಂಡ್ ಬಂದಿರ್ತಾರೆ ಅದು ನಮ್ಮಲ್ಲಿ ಒಂಥರ ಮೆಮರಿ ತರ ಉಳ್ಕೊಂಡ್ಬಿಟ್ಟಿರುತ್ತೆ. DNA ಅಲ್ಲಿ ಮೆಮರಿ ತರ ಉಳ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಈಗ ಯಾಕೆ ಒಬೆಸಿಟಿ ಇವೆಲ್ಲ ಬ್ಲಡ್ ಪ್ರೆಷರ್, BP ಮತ್ತೆ ಡಯಾಬಿಟಿಸ್ ಎಲ್ಲ ಜಾಸ್ತಿ ಆಗೋ ಕಾರಣ ಅಂದ್ರೆ ನಾವು ಬೇರೆ ನಮ್ಮದಲ್ಲದ
ವಸ್ತುಗಳ ಆಹಾರ ಪದ್ಧತಿಯನ್ನು ನಾವು ರೂಢಿಸ್ಕೊತಾ ಇದ್ದೀವಿ. ಎಸ್ 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 ಹಾಗಾಗಿ ನಮ್ದನ್ನ ನಾವು ಉಳಿಸ್ಕೊಂಡು ಬೇರೆ ಐಟಮ್ಗಳನ್ನ ಆಗಾಗ ಹೌದು. ಹಬ್ಬದ ಊಟ ತರ ಮಾಡಬೇಕು. ಹೌದು, ಇದು ಹೌದು. ದಿನನಿತ್ಯದ ಊಟ. ಕರೆಕ್ಟ್. ತುಂಬಾ ಚೆನ್ನಾಗಿತ್ತು ನೀವು ಹೇಳಿದ್ದು. ಇವಾಗ ನಮ್ಮದಲ್ಲದ ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡಿರೋದ್ರಿಂದನೇ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ. ನಮ್ಮ ಆಹಾರ ಪದಾರ್ಥ ರೂಢಿಸ್ಕೊಳ್ಳಿ. ದಿನ ಹಬ್ಬ ಮಾಡೋಕ್ಕಾಗಲ್ಲ, ತಿಂಗಳು ಒಂದಿನ ಹಬ್ಬ ಮಾಡಿ ಏನೂ ಆಗಲ್ಲ. ಹೌದು, ಅದ್ರ ಜೊತೆ ಉಪವಾಸನೂ ಮಾಡಬೇಕು. ಹಬ್ಬದ ಜೊತೆ ಉಪವಾಸನೂ ಮಾಡ್ಬೇಕು ಅಂತೀರಾ? ಹಾಗೆ ಹೆಲ್ದಿಯಾಗಿ ತಿನ್ಬೇಕು ಅಂತ. ಈಗ ಏನಾಗ್ತದೆ? ಅದಕ್ಕೆ ಉಪ್ಪು ಹಾಕೋಣ. ಈಗ ಸ್ವಲ್ಪ ನಿಂಬೆ ರಸ ಹುಳಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಏನಿದೆ ಹೆಸರು ರೀನಾ? ದಾಲ್ ಅಂತ, ಚನಾ ದಾಲ್, ಸೌತೆಕಾಯಿ ಅಂತ ಹೇಳ್ಬೋದು. ಡಯಟ್ ದಾಲ್ ಅಂತಾನೆ ಕರಿಬೋದು ಇವಾಗ. ಕರೀರಿ. ಡಯಟ್ ದಾಲ್ ಅಂದ್ರೆ ಕರೆಕ್ಟ್ ಆಗಿದೆ. ಮುರಳಿಯವರೇ, ಸೌತೆಕಾಯಿ ದಾಲ್ ರೆಡಿ ಆಗಿದೆ. ಸೌತೆಕಾಯಿ ಡಯಟ್ ದಾಲ್ ರೆಡಿ ಆಗಿದೆ. ಓಕೆ. ಯಾಕಂದ್ರೆ ಏನ್ ಸರ್, ನಾವು ಡಯಟ್ ಇಲ್ಲಿರೋರಿಗೆ ನಮ್ಗೇನು ರೊಟ್ಟಿ ಗಿಟ್ಟಿ ಚಪಾತಿ ತಿನ್ನೋದು ಬೇಡವಾ, ಬರೀ ಡ್ರೈ ಐಟಮೇ ತೋರಿಸ್ತಾ ಇದೀರಾ ಅಂತ ಇದ್ರು. ಅದಕ್ಕೆ ರೀನ್ ಅವ್ರು ಇಲ್ಲ ಅವ್ರಿಗೂ ನನ್ನ ಹತ್ರ ರೆಸಿಪಿ ಇದೆ, ನಾವು ಮಾತ್ರ ಯಾರಿಗೂ ತಿನ್ನಕ್ ಬಿಡಲ್ಲ ಅಂತೇಳಿ ಈ ರೆಸಿಪಿ ಮಾಡಿಕೊಟ್ಟಿದ್ದಾರೆ. ರೆಸಿಪಿನ ಒಂದ್ಸರಿ ಡಯಟ್ ಕಾನ್ಶಿಯಸ್ ಇರೋಲ್ಲ ನೋಡ್ಕೋಬಹುದು. ಸೌತೆಕಾಯಿ ಚೆನ್ನ ದಾಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ನಂತರ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್, ಸಣ್ಣಗೆ ಹೆಚ್ಚಿರುವ ಸೌತೆಕಾಯಿ, ಬೇಯಿಸಿದ ಕಡಲೆಬೇಳೆ ಹಾಕಿ ಹುರಿಯಿರಿ. ನಂತರ ಅಚ್ಚಖಾರದ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಲು ಬಿಡಿ. ಅದಕ್ಕೆ ಉಪ್ಪು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ಈಗ ಆರೋಗ್ಯಕರವಾದ ಸೌತೆಕಾಯಿ ಚೆನ್ನ ದಾಲ್ ಸವಿಯಲು ಸಿದ್ಧ. ಸೌತೆಕಾಯಿ ಚೆನ್ನ ದಾಲು ತಿನ್ಲೇಬೇಕು. ತಿಂದಿಲ್ಲ ಅಂದ್ರೆ ಮೇಡಮ್ ಇಲ್ಲೇ ನಿಂತಿದ್ದಾರೆ. ತಿನ್ನೋಡಿ ಫಸ್ಟ್ ತಿನ್ನೋಡಿ ಅಂತ ಇದ್ದಾರೆ. ಏನು ತಿಂದಿರೋದಕ್ಕಿಂತ ಇದು ಒಳ್ಳೇದಪ್ಪ, ತಿನ್ನಿ, ಚೆನ್ನಾಗಿದೆ. ಮತ್ತೆ ಬರೀ ಚಾಟ್ ತೋರಿಸ್ತೀರಾ? ನಾವು ಡಯಟ್ ಮಾಡೋರು ದೋಸೆಗೆ ಏನು ತಿನ್ನೋದು, ಚಪಾತಿಗೆ ಏನು ತಿನ್ನೋದು ಅಂದ್ರೆ ಇದನ್ನ ಮಾಡ್ಕೊಂಡು ತಿನ್ನೋದು. ಚೆನ್ನಾಗಿದೆ. ಇಷ್ಟು ರುಚಿಯಾಗಿ ಕೊಟ್ಬಿಟ್ರೆ ಸಾಕು, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಏನು ನೋಡಿದ್ರಾ ಇಷ್ಟದ ಕಾರ್ಯಕ್ರಮ? ನಿಮ್ಗೂ ರೀ? ಎಲ್ಲರಿಗೂ ಇಷ್ಟ ಆಯ್ತಾ? ಓಕೆ, ನಿಮ್ಗೆ ಇಷ್ಟ ಆಗಿದೆ, ನಮ್ಗೆ ಕೂಡ ಇಷ್ಟ ಆದಾಗೆ. ನೀವೇನಾದ್ರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ವೆರಿ ಸಿಂಪಲ್, ಮೇಲ್ ಮಾಡಿ, ನಿಮ್ಮ ರೆಸಿಪಿನ ಕಳಿಸಿ. ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಂಡು ಅಡುಗೆ ಮಾಡಿ ನಾವು ಕಳಿಸ್ಕೊಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ